ಸರ್ಕಾರ ಅವ್ರನ್ನ ಗೌರವಿಸುವ ಕರೆಯೋದಿರ್ಬೋದು ಅಥವಾ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ಲಿಲ್ವಾ ಅಂತ ಸರ್ ನನ್ನ ಸಭೆಗೆ? ಇಲ್ಲ, ಅದು ಯಾವ ಕಾರಣಕ್ಕೆ ಅವ್ರು ಬರ್ಲಿಲ್ವೋ, ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತವೆ, ಅವರಿಗೆ ಬಂದಿರ್ಲಿಕ್ಕಿಲ್ಲ. ನಮ್ಮ ಸರ್ಕಾರದ ವತಿಯಿಂದ ಆಗಲಿ ಮುಖ್ಯಮಂತ್ರಿಗಳ ವತಿಯಿಂದ ಆಗಲಿ ಅವ್ರಿಗೆ ಏನು ಗೌರವ ಕೊಡಬೇಕು ಆ ಗೌರವವನ್ನ ಕೊಟ್ಟಿದ್ದೇವೆ, ಕೊಡ್ತೇವೆ, ಇವತ್ತು ಕೊಡ್ತೀವಿ. ಇಟ್ ಇಸ್ ನಾಟ್ ಏನು ಅದು ಏನು ಯಾವುದೇ ಒಂದು ಇದಕ್ಕೋಸ್ಕರ ಕೊಡೋದಿಲ್ಲ. ಅದು ಅವರಿಗೆ ನಾವು ಕೊಡಬೇಕಾದಂಥ ಗೌರವ ಖಂಡಿತ ಕೊಡ್ತೀವಿ, ಅದರಲ್ಲೇನು ಎರಡು ಮಾತಿಲ್ಲ. ಅವ್ರು ಯಾವ್ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋಗಳು ಗೊತ್ತಿಲ್ಲ. 20ನೇ ತಾರೀಕು ಸಮಾವೇಶ ಹೊಸಪೇಟೆಯಲ್ಲಿ. 20ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇದು ಈ ಕಾರ್ಯಕ್ರಮ ಇರ್ತಕ್ಕಂಥದ್ದು ಏನು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸ ಆ ಒಂದು ಕಾರ್ಯಕ್ರಮ ಸುಮಾರು ಮಾನ್ಯ ಕೃಷ್ಣ ಬೈರೇಗೌಡರು ಅವರ ಪ್ರಕಾರ ಈಗಾಗಲೇ 50,000ಕ್ಕೂ ಹೆಚ್ಚು ಜನರಿಗೆ ನಾವು ರೆಕಾರ್ಡ್ಸನ್ನು ಕೊಡಬೇಕಾಗುತ್ತೆ. ಆ ಕಾರ್ಯಕ್ರಮ ಮೊದಲನೇದಾಗಿ, ಅದರಿಂದ ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಹಾಗಾಗಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗವಹಿಸ್ತಾರೆ, ಮತ್ತು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಕೂಡ ಭಾಗವಹಿಸ್ತಾರೆ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸುರ್ಜೇವಾಲಾ ಅವರು ಕೂಡ ಭಾಗವಹಿಸ್ತಾರೆ. ಅದು ಅವರು ಸಂಸತ್ ಸದಸ್ಯರಿದ್ದಾರೆ, ಮತ್ತು ನಮ್ಮ ಪಕ್ಷದ ಇನ್ಚಾರ್ಜ್ ಇರೋದ್ರಿಂದ ಅವರು ಬಹುಶಃ ಅವರು ಕೂಡ ಕಾರ್ಯಕ್ರಮ ಅಂದ್ರೆ ಸಾಧನಾ ಸಮಾವೇಶ